ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ, ಸರ್ಕಾರದವರೇ ಅಫಿಸಿಯಲ್ ಆಗಿ ಹೇಳಿಬಿಟ್ಟಿದ್ದಾರೆ 5 ಗ್ಯಾರಂಟಿಗಳಲ್ಲಿ ಈ ಒಂದು ಗ್ಯಾರಂಟಿ ಯೋಜನೆಯನ್ನು ಸ್ಟಾಪ್ ಮಾಡಿಬಿಡ್ತೀವಿ. ಇನ್ನು ಮುಂದೆ ಈ ಒಂದು ಗ್ಯಾರಂಟಿ ಯೋಜನೆ ಜನರಿಗೆ ಸಿಗಲ್ಲ ಅಂತ. ಹಾಗಾದರೆ ಈ ಒಂದು ಗ್ಯಾರಂಟಿ ಯೋಜನೆ ಯಾವುದು ಅಂತ ನಿಮಗೆ ಕಾಮನ್ ಆಗಿ ಪ್ರಶ್ನೆ ಬಂದೇ ಬರುತ್ತೆ. ಅದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಇದರ ಜೊತೆಗೆ ಮುಖ್ಯವಾಗಿ ಇನ್ನೊಂದು ಆಗಸ್ಟ್ 31ನೇ ತಾರೀಕಷ್ಟರಲ್ಲಿ ನೀವು ಎಲ್ಲರೂ ಕೂಡ ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತದೆ. ಮಾಡಿಲ್ಲ ಅಂದರೆ ನಿಮಗೆ ಮುಂದೆ ಪ್ರಾಬ್ಲಮ್ ಆಗುತ್ತದೆ. ಏನು ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಬಂದಿದೆ ಅದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋನ ಮಧ್ಯದಲ್ಲಿ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇಲ್ಲಿ ನೋಡಿ, ನೀವು ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ, ಇದೇ ರೀತಿ 5 ಗ್ಯಾರಂಟಿ ಯೋಜನೆಗಳನ್ನು ಪ್ರತಿ ತಿಂಗಳು ಕೂಡ ಒಂದು ಯೋಜನೆ ಲಾಭನ ಪಡೆದುಕೊಳ್ತಾ ಇದ್ದೀರಾ. ಇಲ್ಲಿ ನಿಮಗೆ ಒಂದು ಕ್ವಶನ್, ನಿಮಗೆ 5 ಗ್ಯಾರಂಟಿ ಯೋಜನೆಗಳಲ್ಲಿ ನಿಮಗೆ ಯಾವ ಒಂದು ಗ್ಯಾರಂಟಿ ಯೋಜನೆಗಳನ್ನು ಕಂಟಿನ್ಯೂ ಆಗಿ ಕೊಡಬೇಕು 5 ವರ್ಷನೂ ಕೂಡ ಅನ್ನೋದನ್ನು ಇಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನಿಮಗೆ ಯಾವ ಒಂದು ಗ್ಯಾರಂಟಿ ಯೋಜನೆ ನಿಂತೋಗಿದೆ ಅದರ ಬಗ್ಗೆ ನಿಮಗೆ ಮಾಹಿತಿನ ನೀಡುವುದಾದರೆ ಇದನ್ನು ಅಫಿಸಿಯಲ್ ಆಗಿ ಆಹಾರ ಸಚಿವರು ಆಗಿರುವಂತಹ KH ಮುನಿಯಪ್ಪನವರು ಕೊಟ್ಟಿರುವಂತಹ ಮಾಹಿತಿಯಾಗಿರುತ್ತದೆ. ಅವರು ಏನು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಅಂದರೆ, ಇಲ್ಲಿ ಏನು ಅನ್ನಭಾಗ್ಯ ಯೋಜನೆ ಅಡಿ ಏನು ಅಕ್ಕಿ ಬದಲು ಹಣನ ಪಡೆದುಕೊಳ್ತಾ ಇದ್ರಲ್ಲ 5 kgಗೆ ಅದು ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಇನ್ನು ಮುಂದೆ ಯಾರಿಗೂ ಕೂಡ ಹಣ ಬರಲ್ಲ. ಯಾಕೆಂದರೆ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆಯು 100% ನೀವು ಎಲ್ಲರೂ ಕೂಡ ರೇಷನ್ ತೆಗೆದುಕೊಳ್ತಾ ಇದ್ರಿ. ಆದರೆ 100% ಎಲ್ಲರಿಗೂ ಕೂಡ ಹಣ ಬರ್ತಾ ಇರಲಿಲ್ಲ. ಕೆಲವರಿಗೆ ಮಾತ್ರ ಹಣ ಬರ್ತಿತ್ತು, ಕೆಲವರಿಗೆ ಮಾತ್ರ ಹಣ ಬರ್ತಾ ಇರಲ್ಲ. ನಿಮಗೆ ಕಾಮನ್ ಆಗಿ ಒಂದು ಪ್ರಶ್ನೆ ಬರುತ್ತೆ, ಹಾಗಾದರೆ ಹಣ ಏನಕ್ಕೆ ನಿಲ್ಲಿಸುತ್ತಾರೆ ಅಂತ. ಯಾಕೆ ಅಂದರೆ ಇಲ್ಲಿ KH ಮುನಿಯಪ್ಪನವರು ಏನು ಹೇಳ್ತಾರೆ ಅಂದರೆ, ಇಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯದಲ್ಲಿ ಏನು ಗ್ಯಾರಂಟಿ ಕೊಡ್ತಿದ್ವಿ ಅಲ್ಲ 10 kg ಅಕ್ಕಿನ ಕೊಡ್ತಿದ್ವಿ ಅಂತ, ಸೇಮ್ ಅದೇ ರೀತಿ ಇನ್ಮುಂದೆ 10 kg ಅಕ್ಕಿನ ಕೊಡುತ್ತೀವಿ ಅಂತ ಹೇಳ್ತಾರೆ. ಅದರಿಂದ ನಿಮಗೆ ಹಣ ಬರುವುದು ಸ್ಟಾಪ್ ಆಗುತ್ತೆ. ಇನ್ಮುಂದೆ ಅಕ್ಕಿನ ರಿಸೀವ್ ಮಾಡಿಕೊಳ್ಳುತ್ತೀರಾ. ಇವಾಗ ಏನು ಎಲ್ಲರೂ ಕೂಡ ಆಗಸ್ಟ್ 31ನೇ ತಾರೀಕಷ್ಟರಲ್ಲಿ ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡಬೇಕು ಅಂತ ಸರ್ಕಾರದವರು ಅಫಿಸಿಯಲ್ ಆಗಿ ಒಂದು ನೋಟಿಫಿಕೇಶನ್ನ ಹೊರಡಿಸಿದ್ದಾರೆ. ಈ ಒಂದು ರೂಲ್ಸ್ನ ನೀವು ಫಾಲೋ ಮಾಡಿಲ್ಲ ಅಂದರೆ ಮುಂದೆ ಸಾಕಷ್ಟು ಪ್ರಾಬ್ಲಮ್ ಅನುಭವಿಸುತ್ತೀರಾ. ಯಾಕೆಂದರೆ ಆ ರೀತಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಅದರ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ. ಏನೇ ಅಂದರೆ, ಇಲ್ಲಿ ಒಂದು ನಿಮ್ಮ ಎಲ್ಲರ ಹತ್ತಿರನೂ ಕೂಡ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ. ರೇಷನ್ ಕಾರ್ಡನ್ನು ಇನ್ನು ಮೇಲೆ ರೇಷನ್ ಕಾರ್ಡಲ್ಲಿ 4-5 ಜನ ಸದಸ್ಯರು ಇದ್ದೇ ಇರುತ್ತಾರೆ. ಇಲ್ಲಿ ನಿಮಗೆ ಅಕಸ್ಮಾತ್ ಆಗಿ ಯಾರ್ಯಾರು ಒಬ್ಬರು ಸತ್ತೋಗಿರ್ತಾರೆ ಅಂತ ಅಂದ್ಕೊಳ್ಳಿ, ಈ ಒಂದು ರೇಷನ್ ಕಾರ್ಡಲ್ಲಿ ಇರುವಂತಹ ವ್ಯಕ್ತಿ ನೇಮ್ ತೆಗಿಸೋಲ್ಲ. ಪ್ರತಿ ತಿಂಗಳು ಕೂಡ ಹೋಗಿ ಅವರ ಹೆಸರೇ ರೇಷನ್ ತೆಗೆದುಕೊಂಡು ಬರುವುದು. ಮತ್ತು ಇವಾಗ ಅನ್ನಭಾಗ್ಯ ಯೋಜನೆಯದು ಈ ವರ್ಷ ಏನು ಜಾರಿಗೆ ಆಯಿತು ಅಲ್ಲ, ಆವಾಗಲೂ ನೀವು ಕೂಡ ಪ್ರತಿ ತಿಂಗಳು ಕೂಡ ಅನ್ನಭಾಗ್ಯ ಯೋಜನೆಯಡಿ ಹಣನ ಕೂಡ ಪಡೆದುಕೊಳ್ತಾ ಇರುತ್ತೀರಾ. ಇಲ್ಲಿ ಸರ್ಕಾರದವರು ಎಲ್ಲ ಡಾಟಾನು ಕೂಡ ಟ್ರ್ಯಾಕ್ ಮಾಡಿ ಮಾಡುತ್ತಿರುತ್ತಾರೆ. ಮತ್ತು ಇನ್ನೊಂದು ಆದೇಶವನ್ನು ಹೊರಡಿಸಿದ್ದಾರೆ. ಇದರ ಜೊತೆಗೆ 31ನೇ ತಾರೀಕಷ್ಟರಲ್ಲಿ ಈ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಕೆಲಸವನ್ನು ನೀವು ಎಲ್ಲರೂ ಕೂಡ ಮಾಡಲೇಬೇಕಾಗುತ್ತದೆ. ಯಾಕಂದರೆ ಇಲ್ಲಿ ನೀವು ಏನಾದರೂ ಫೇಕ್ ಆಗಿ ರೇಷನ್ ಕಾರ್ಡನ್ನು ಮಾಡಿಸಿಕೊಂಡಿರುತ್ತೀರಾ, ನಿಮಗೆ ಎಲಿಜಿಬಲ್ ಇಲ್ಲ ಅಂದರೂ ಕೂಡ ನೀವು ಆವಾಗ ಏನು ಮಾಡಬಹುದಾಗಿರುತ್ತದೆ ಅಂದರೆ, ಇಲ್ಲಿ ನಿಮಗೆ ರೇಷನ್ ಕಾರ್ಡ್ ಆಫೀಸ್ ಇರುತ್ತಲ್ಲ ನಿಮ್ಮ ಡಿಸ್ಟಿಕ್ಕಲ್ಲಿ ಹೋಗಿ ಸರೆಂಡರ್ ಮಾಡಬಹುದು. ಇವಾಗ ನೀವು ಸರೆಂಡರ್ ಮಾಡಿದರೆ ಯಾವುದೇ ತರಹದ ಫೈನ್ ಇರಲ್ಲ. ಆಗಸ್ಟ್ 31ನೇ ತಾರೀಕು ಒಳಗಡೆ ಅವರೇ ಫೈಂಡ್ ಔಟ್ ಮಾಡಿ ನಿಮ್ಮ ರೇಷನ್ ಕಾರ್ಡನ್ನು ಬ್ಯಾನ್ ಮಾಡಿದರೆ ಆವಾಗ ನೀವು ಫೈನ್ ಕಟ್ಟಬೇಕಾಗುತ್ತದೆ. ಇದು ಕೂಡ ಆದೇಶದಲ್ಲಿ ಇದೆ. ಇಲ್ಲಿ ಯಾರ್ಯಾರು ಇವಾಗ ರೇಷನ್ ಕಾರ್ಡ್ ಇದೆ, ರೇಷನ್ ಕಾರ್ಡಲ್ಲಿ ಯಾರ್ಯಾರ್ದು ನೇಮ್ ಇದೆಯಲ್ಲ, ಪ್ರತಿಯೊಬ್ಬರದು ಕೂಡ ಒಂದು ಪ್ರೊಸೆಸ್ ಇರುತ್ತೆ, ಈ KYC ಅಂತ. ಆ ಒಂದು ಪ್ರೊಸೆಸ್ನ ಪ್ರತಿಯೊಬ್ಬರು ಕೂಡ ಕಂಪ್ಲೀಟ್ ಮಾಡಬೇಕಾಗುತ್ತೆ. ರೇಷನ್ ಕಾರ್ಡಲ್ಲಿ ನೇಮ್ ಇರುತ್ತಲ್ಲ, ಆವಾಗ ಅದು ವಿತ್ OTP ಬಯೋಮೆಟ್ರಿಕ್ ಕೂಡ ಕೊಡಬೇಕಾಗುತ್ತದೆ. ಅದರ ಮುಖಾಂತರ ನೀವು ಕೊಡಬೇಕಾಗುತ್ತದೆ. ಇದನ್ನು ನೀವು ಎಲ್ಲಿ ಕೊಡಬೇಕಾಗುತ್ತದೆ ಅಂದರೆ, ಇಲ್ಲಿ ನೀವು ರೇಷನ್ ಕಾರ್ಡ್ ಡಿಪೋಗಳು ಇರುತ್ತಲ್ಲ ಅಲ್ಲಿ ಹೋಗಿ ನೀವು ಮಾಡಿಸಿಕೊಳ್ಳಬಹುದು. ಫ್ರೀ ಆಫ್ ಕಾಸ್ಟ್ ಆಗಿರುತ್ತದೆ. ಏನೂ ಕೂಡ ದುಡ್ಡು ಕೊಡುವ ಅವಶ್ಯಕತೆ ಇರಲ್ಲ. ಇದನ್ನು ಮಾಡಿಕೊಂಡಿದ್ರೆ ಮಾತ್ರ ನಿಮಗೆ ಮುಂದಿನ ತಿಂಗಳಿಂದ ಕೂಡ ಅನ್ನಭಾಗ್ಯ ಯೋಜನೆಯಡಿ ಹಣನೂ ಕೂಡ ಪಡೆದುಕೊಳ್ಳುತ್ತೀರಾ. ಮತ್ತು ಇದರ ಜೊತೆಗೆ ರೇಷನ್ ಕಾರ್ಡ್ ಕೂಡ ವ್ಯಾಲಿಡ್ ಇರುತ್ತದೆ. ಮಿಸ್ ಮಾಡಿಕೊಂಡಿದ್ರೆ ಇನ್ನು ಮುಂದೆ ಸಖತ್ ಪ್ರಾಬ್ಲಮ್ ಕೂಡ ಆಗುತ್ತದೆ. ಆಗಸ್ಟ್ 31ನೇ ತಾರೀಕು ಆದಮೇಲೆ ಎಲ್ಲರದು ಆಗಿಲ್ಲ ಅಂದರೆ ಅವರು ಮಾಡಿಸಿಕೊಳ್ಳಿ. ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರೋದರಿಂದ ಅನ್ನಭಾಗ್ಯ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.